ನಮಸ್ಕಾರ. ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ನೈಋತ್ಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ನಡೆಯಿತು. ಕ್ಯಾರ್ಪೇಟೆ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಧರ್ಮಪ್ರಭು ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ ಜನ್ಮದಿನವನ್ನು ಆಚರಿಸಿದರು. ಪಾವಗಡ ತಾಲೂಕಿನ ವೈಎನ್ ಹೊಸಕೋಟೆ ಗ್ರಾಮದ ಪ್ರಮುಖ ಅಂಗಡಿಗಳಲ್ಲಿ ಅಂಗನವಾಡಿ ಕ್ಷೀರಭಾಗ್ಯ ಯೋಜನೆಯ ಹಾಲಿನ ಪುಡಿ ಪ್ಯಾಕೆಟ್ ಕಂಡುಬಂದಿದೆ. ಕುಶಾಲನಗರ ಪಟ್ಟಣದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರ ಕ್ಷೇತ್ರದ ಚುನಾವಣೆಯು ಶಾಂತಿಯುತವಾಗಿ ನಡೆಯಿತು. ಕುಶಾಲನಗರ ಪಟ್ಟಣದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರ ಕ್ಷೇತ್ರ ಹಾಗೂ ಪದವೀಧರ ಕ್ಷೇತ್ರದ ಚುನಾವಣೆಯು ಬೆಳಗಿನಿಂದ ಶಾಂತಿಯುತವಾಗಿ ನಡೆಯಿತು. ಶಿಕ್ಷಕರು ಹಾಗೂ ಪದವೀಧರರು ಮತಗಟ್ಟೆಗೆ ಧಾವಿಸಿ ತಮ್ಮ ಮತವನ್ನು ಚಲಾಯಿಸಿದರು. ಕುಶಾಲನಗರ ತಹಶೀಲ್ದಾರ್ ಕಿರಣ್ ಜಿ ಗೌರಯ್ಯ ಹಾಗೂ ಅವರ ತಂಡ ಭೇಟಿ ನೀಡಿ ಪರಿಶೀಲಿಸಿದರು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ವಿಧಾನ ಪರಿಷತ್ ಸದಸ್ಯರಾದ ಸುಜಾ ಕುಶಾಲಪ್ಪ, ಮಾಜಿ ಸ್ಪೀಕರ್ ಕೆಜಿ ಬೋಪಯ್ಯ ಹಾಗೂ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತರ್ಗೌಡ ಅವರು ಮತಗಟ್ಟೆ ಸ್ಥಳಗಳಿಗೆ ಭೇಟಿ ನೀಡಿ ಮತ ಪ್ರಚಾರ ಮಾಡುತ್ತಿದ್ದ ಕಾರ್ಯಕರ್ತರನ್ನ ಭೇಟಿ ಮಾಡಿ ಬಿಜೆಪಿ, ಜೆಡಿಎಸ್ ಹಾಗೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ತಮ್ಮ ತಮ್ಮ ಪಕ್ಷಕ್ಕೆ ಮತ ಚಲಾಯಿಸುವಂತೆ ಕೇಳಿಕೊಂಡರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮರಗುಕೋಟಿ, ಕುಶಾಲನಗರ. ಕ್ಯಾರ್ಪೇಟೆ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಧರ್ಮಪ್ರಭು ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಜನ್ಮದಿನದ ಅಂಗವಾಗಿ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸಾಮಾಜಿಕ ಅಸಮಾನತೆಗಳ ವಿರುದ್ಧ ಹೋರಾಟ ನಡೆಸಿ ಸಮಾಜದ ನಿರ್ಮಾಣಕ್ಕಾಗಿ ಹೋರಾಟ ನಡೆಸಿ ಪ್ರಜೆಗಳ ಕ್ಷೇಮ ಹಾಗೂ ಅಭಿವೃದ್ಧಿಯಲ್ಲಿ ಸಾರ್ಥಕತೆ ಕಂಡ ರಾಜಋಷಿ ನಾಲ್ವಡಿಯವರ ಜೀವನದ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಸಮಾಜಮುಖಿಯಾಗಿ ಹೆಜ್ಜೆ ಹಾಕಲು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪೂರ್ಣಚಂದ್ರ ತೇಜಸ್ವಿ ಕರೆ ನೀಡಿದರು. ಅರಮನೆಯಲ್ಲಿದ್ದ ಚಿನ್ನ, ವಜ್ರ, ವೈಡೂರ್ಯಗಳ ಆಭರಣಗಳನ್ನು ಮಾರಾಟ ಮಾಡಿ ರೈತರು ಹಾಗೂ ಶ್ರೀ ಸಾಮಾನ್ಯರ ಅನುಕೂಲಕ್ಕಾಗಿ ಕನ್ನಂಬಾಡಿ ಅಣೆಕಟ್ಟೆಯನ್ನು ನಿರ್ಮಿಸಿಕೊಟ್ಟು ಬರಡಾಗಿದ್ದ ಮಂಡ್ಯ ಜಿಲ್ಲೆಯನ್ನು ಬಂಗಾರ ಬೆಳೆಯುವ ಜಿಲ್ಲೆಯನ್ನಾಗಿ ಮಾಡಿದ ಪ್ರಜೆಗಳ ಕ್ಷೇಮದಲ್ಲಿ ಸಾರ್ಥಕತೆ ಕಂಡು ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗೆ ಒತ್ತು ನೀಡಿ ರಾಜಋಷಿಗಳೆಂದು ಹೆಸರು ಗಳಿಸಿದ ನಾಲ್ವಡಿಯವರು ಇತಿಹಾಸದ ಪುಟಗಳಲ್ಲಿ ಶಾಶ್ವತವಾದ ಸ್ಥಾನ ಪಡೆದಿದ್ದಾರೆಂದು ಪೂರ್ಣಚಂದ್ರ ತೇಜಸ್ವಿ ಗುಣಗಾನ ಮಾಡಿದರು. ಕ್ಯಾರ್ಪೇಟೆ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಧರ್ಮಪ್ರಭು ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ ಜನ್ಮದಿನಾಚರಣೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು. ಉಪನ್ಯಾಸಕ ಮಂಜುನಾಥ್, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಪದಮೇಶ್, ತಾಲೂಕು ವಿತರಕರ ಸಂಘದ ಅಧ್ಯಕ್ಷ ಡಾಕ್ಟರ್ ರಾಜೇಶ್, ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ದಿನೇಶ್, ಶಿಕ್ಷಕರಾದ ಧರ್ಮಪ್ಪ, ಕನ್ನಡ ನಾಗರಾಜು ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರು ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಆದರೆ ನಿಮ್ಮ ಸಂಕಲ್ಪ ನೀವು ಏನಾಗಬೇಕು ಅನ್ನೋದನ್ನ ನೀವೇ ನಿರ್ಧಾರ ಮಾಡಬೇಕು. ಅದು ನಿಮ್ಮ ಪ್ರತಿಭೆಗೆ ಅನುಗುಣವಾಗಿರುತ್ತೆ. ನೀವೇನಾಗಬೇಕಂತ ನಾವು ಹೇಳಕ್ಕಾಗಲ್ಲ. ನೀವೇನಾಗಬೇಕಂತ ನೀವೇ ಡಿಸೈಡ್ ಮಾಡಬೇಕು. ಒಂದ್ ಕಡೆ ಹೇಳ್ತಾರೆ ಇವತ್ತು ಆರ್ಕಿಟೆಕ್ಟ್ ಆಫ್ ಯುವರ್ ಕೆರಿಯರ್ ಅಂತ. ನೀವಷ್ಟೇ ವಾಸ್ತುಶಿಲ್ಪಿ ನಿಮ್ಮ ಜೀವನ ರೂಪಿಸ್ಕೊಳ್ಳಕ್ಕೆ. ನೀವು ಜೀವನ ರೂಪಿಸ್ಕೊಂಡ್ಮೇಲೆ ಎಲ್ಲರೂ ಅಭಿನಂದಿಸ್ತಾರೆ. ಅಲ್ಲಿವರೆಗೂ ನಿಮ್ಮದು ಯಾರು ಗೊತ್ತಿಲ್ಲ. ನೀವು ಎಲ್ಲರೂ ಕೂಡ ಈ 4 ಜನ ಏನು ಅಭಿನಂದಿಸಿದ್ರು ಆ ರೀತಿಯಾಗಿ ನಾವು ನಿಮಗೆ ಈ ಸ್ಥಾನದಲ್ಲಿ ಕೊಡ್ಲಿಕ್ಕೆ ಬಯಸ್ತೀವಿ, ಈ ಸ್ಥಾನದಲ್ಲಿ ನೋಡ್ಲಿಕ್ಕೆ ಬಯಸ್ತೀವಿ. ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಆ ಪ್ರತಿಭೆ ಇದೆ. ನೀವು ಯಾರಿಗೂ ಏನೂ ಕಮ್ಮಿ ಇಲ್ಲ. ಅದನ್ನೆಲ್ಲ ತೋರಿಸ್ತಾ ಇದ್ದೀರಾ. ಇವತ್ತು ಕೂಡ BEL ಕಂಪನಿಯವರು ಪ್ಲೇಸ್ಮೆಂಟ್ ಬಂದಿದ್ದಾರೆ. ನೀವು ಕೂಡ ಸಾಧಕರಾಗಬೇಕು, ಸಾಧನೆ ಮಾಡುವಂತ ಒಂದು ಸಂಕಲ್ಪ ಮಾಡಬೇಕು. ಅದಕ್ಕೆ ಏನ್ ಹೇಳ್ತೀವಿ, ಡೆಡಿಕೇಶನ್, ಡೆಡಿಕೇಶನ್ ಇರಬೇಕು. ನೀವು ಅನ್ಕೊಂಡ್ರೆ ಮಾತ್ರ ಸಾಧನೆ ಮಾಡ್ಲಿಕ್ಕೆ ಆಗ್ತದೆ. ನನಗೆ ತುಂಬಾ ಇಷ್ಟ ಆಗಿದ್ದು ಆ ವಾಟ್ಸ್ಆಪ್, ಫೇಸ್ಬುಕ್ ನ ಅದನ್ನ ಕಡೆಗಣಿಸಬೇಕು ಅಂತೇಳಿ, ಅದನ್ನ ನಿಲ್ಲಿಸಬೇಕು ಅಂತೇಳಿ ಅದನ್ನು ಕೂಡ ಒಂದು ಜಾಗೃತಿ ಮೂಡಿಸುವಂತ ಒಂದು ರಂಗೋಲಿನ ತಾವು ಬಿಡಿಸಿದ್ದು ನನಗೆ ತುಂಬಾ ಸಂತೋಷ ಕೊಡ್ತದೆ. ನಾನು ಫೇಸ್ಬುಕ್ ನಲ್ಲಿ ಬರೆದು ಅದನ್ನ ಹಾಕ್ಲಿಕ್ಕೆ ನನಗೆ ಸಮಯಾವಕಾಶ ಸಾಕಾಗಿಲ್ಲ. ವೃತ್ತಿನಲ್ಲಿ ನಾನು ಕೂಡ ಶಿಕ್ಷಕನಾಗಿದ್ದರಿಂದ, ಇದೀಗ ಶಾಲೆಗಳು ಕೂಡ ತೆರೆದಿರೋದ್ರಿಂದ ಶಾಲಾ ಮಕ್ಕಳ ದಾಖಲಾತಿ ಮತ್ತಿತರ ಕಾರ್ಯಕ್ರಮಗಳಲ್ಲಿ ನಾನು ತೊಡಗಿಸ್ಕೊಂಡಿದ್ರಿಂದ ನಾನು ಫೇಸ್ಬುಕ್ ಮುಖಾಂತರ ತಮ್ಮ ಇದನ್ನ ಹಾಕ್ಲಿಕ್ಕೆ ನನಗೆ ಸಮಯ ಸಾಕಾಗಿಲ್ಲ. ನಿಜಕ್ಕೂ ಕೂಡ ನಾನು ಕೃಷ್ಣ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿನಿಯನ್ನ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರೆ ಸಾಕಷ್ಟು ಮನಸ್ಸಲ್ಲಿ ರಂಗೋಲಿನ ಬಿಡಿಸಿದೆ. ಇವತ್ತು ಬಹುಶಃ ರಂಗೋಲಿ ಬಿಡದೆ ಮತ್ತೊಬ್ಬಡೈತೆ ಇಲ್ಲ, ರಂಗೋಲಿ ಬಿಡ್ತಾ ಇಲ್ಲ ಇವತ್ತು. ಹೌದಲ್ವರ? ಒಳಕಲ್ಲು ಗೊತ್ತಿಲ್ಲ, ರಾಗಿ ಕಲ್ಲು ಗೊತ್ತಿಲ್ಲ, ಅದೇನು ಗೊತ್ತಿಲ್ಲ. ಮಿಕ್ಸಿ ಕರೆಂಟ್ ಇಲ್ಲದ್ರೆ ನಮ್ಗೆ ಸ್ವಲ್ಪ ಊಟನೇ ತಡ ಆಯ್ತಿಲ್ಲ, ಮೆನುನೇ ಚೇಂಜ್ ಆಗುತ್ತೆ. ಆ ಸಾಂಬಾರೇ ಆಗಲ್ಲ. ಅವತ್ತು ಯಾರು ಒಬ್ಬ ಸಾಂಬಾರ್ ಆಗಲ್ಲ, ಹಾಗೆ ಒಗ್ಗರಣೆ ಹಾಕೋ ಸಾಂಬಾರ್ ಆಗುವಂತ ಪರಿಸ್ಥಿತಿ ಬಂದಿದ್ದೀವಿ.
ವಿದ್ಯಾರ್ಥಿಗಳು ಕೂಡ ನಮ್ಮ ಮನಸ್ಸೆಳೆಯುವಂತ ರಂಗೋಲಿಯನ್ನು ಬಿಡಿಸಿದ್ರು. ನನಗೆ ತುಂಬಾ ಸಂತೋಷವನ್ನು ತಂದುಕೊಟ್ಟಿದೆ. ಜೊತೆಗೆ ತಾವೆಲ್ಲರೂ ಕೂಡ ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಮತ್ತು ತಮ್ಮ ವೃತ್ತಿ ಬದುಕಿನಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ತಾವು ಕನ್ನಡದ ಬಗ್ಗೆ ಹೆಚ್ಚು ಅಭಿಮಾನವನ್ನು ಇಟ್ಕೊಂಡು ಈ ರೀತಿಯ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ಕೊಡ್ತೀನಿ. ಜೊತೆಗೆ ನನ್ನ ಸಾಕಷ್ಟು ವಿದ್ಯಾರ್ಥಿಗಳನ್ನ ಪ್ರಾಥಮಿಕ ಶಾಲೆಯಿಂದ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಬಂದಿರುವುದಕ್ಕೆ ತುಂಬಾ ಸಂತೋಷ ಆಗಿದೆ. ನನ್ನ ವಿದ್ಯಾರ್ಥಿ ಮುಂದೆ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಅನಿಸ್ತದೆ. ಜೊತೆಗೆ ಸನ್ಮಾನಿತರು ಕೂಡ ಸಿ.ಬಿ. ಪುರುಷೋತ್ತಮ್ ಅವರು ಆ ಶಿಕ್ಷಕರಾಗಿ ಮತ್ತು ರಂಗಕಲಾ ಕ್ಷೇತ್ರದಲ್ಲಿ ಸಾಕಷ್ಟು ಸೇವೆಯನ್ನ ಮಾಡ್ತಾ ಬಂದಂತವ್ರು. ಅವ್ರನ್ನ ಗುರುತಿಸಬೇಕು ಅಂತ ಹೇಳಿ ನಮ್ಮ ಧರ್ಮಪ್ಪನವರು ಯಾವಾಗಲೂ ಕೂಡ ಹೇಳ್ತಾ ಇದ್ರು, ಯಾವ್ದಾದ್ರು ಒಂದು ವೇದಿಕೆಯಲ್ಲಿ ಸಿ.ಪಿ. ಪುರುಷೋತ್ತಮ್ ಅವರನ್ನ ಗುರುತಿಸಬೇಕು ಅಂತ. ಯಾಕೆಂದ್ರೆ ಇವತ್ತು ರಂಗಕಲೆ ಮಾಯ ಆಗ್ತಾ ಇದೆ, ಇಲ್ವೇ ಇಲ್ಲ. ಇವತ್ತು ನಮ್ಮ ಆರ್.ಟಿ.ಒ. ಮಲ್ಲಿಕಾರ್ಜುನ್ ಅಂತವರು ಮತ್ತಿತರ ರಾಜಕಾರಣಿಗಳು, ಜನಪ್ರತಿನಿಧಿಗಳು ಒಂದಷ್ಟು ಪ್ರಾಯೋಜಕತ್ವವನ್ನು ವಹಿಸಿಕೊಳ್ಳೋದ್ರಿಂದ ಈ ಎಷ್ಟೋ ಇವತ್ತು ನಾಟಕಗಳು, ಪೌರಾಣಿಕ ನಾಟಕಗಳು, ಸಾಮಾಜಿಕ ನಾಟಕಗಳು ನಡೀತಾ ಇದೆ. ಅಂತ ಒಂದು ರಂಗಕಲಾ ಕ್ಷೇತ್ರದಲ್ಲೂ ಕೂಡ ಸಾಧನೆ ಮಾಡಿದ್ರು ಪುರುಷೋತ್ತಮ್ ಅವರು. ನನಗಾಗಲೇ ಹೇಳಿದಂಗೆ ಶಿಕ್ಷಕರು ಸುರೇಶ್ ಅವರು ನಿವೃತ್ತಿ ಅಂಚಿನಲ್ಲಿದ್ದಾರೆ. ತಮ್ಮ ಕಾಯಕ ಯೋಗಿ ಅಂತ ಹೇಳಿದ್ರೆ ಸುರೇಶ್ ಅವರು ತಪ್ಪಾಗಲಾರದು. ಆ ರೀತಿ ತಮ್ಮ ಕೆಲಸವನ್ನು ಮಾಡ್ಕೊಂಡು ಬಂದಂತವರು. ಹಾಗೂ ಅವನಿತಾ ಚೇತನ್ ಮತ್ತು ರಾಹುಲ್ ಅವರು ಕೂಡ ಸಿಇಟಿಯಲ್ಲಿ ಉತ್ತಮವಾದ ಅಂಕ ಗಳಿಸಿ, ರಾಹುಲ್ ಒಬ್ಬ ಗ್ರಾಮೀಣ ಪ್ರದೇಶ ವಿದ್ಯಾರ್ಥಿ ಮತ್ತು ಅವನಿತಾ ಚೇತನ್ ಒಬ್ಬ ಹೆಣ್ಮಗಳು. ಅವರು ಕೂಡ ನಾವು ಇಲ್ಲ ಸರ್, ನಾವು ವೈದ್ಯಕೀಯ ಪದವಿಯನ್ನು ಪಡೆದೇ ಪಡಿತೀವಿ, ನಾವು ನೀಟಲ್ಲೂ ಕೂಡ ನಾವು 600ಕ್ಕೂ ಹೆಚ್ಚು ಅಂಕಗಳನ್ನ ಗಳಿಸ್ತೀವಿ ಅನ್ನೋ ಒಂದು ಅವರ ವಿಶ್ವಾಸದ ಮಾತುಗಳನ್ನು ಅವರು ಆಡಿದವರಿಗೆ ಹೆಮ್ಮೆ ತರಿಸಿದೆ. ಇವರೆಲ್ಲರೂ ಕೂಡ ಸನ್ಮಾನಿಸುವಂತ ಸದಾವಕಾಶ ನಮ್ದಾಗಿದೆ. ಜೊತೆಗೆ ಇದು ಕಾರ್ಯಕ್ರಮ ಉದ್ಘಾಟನೆಗೆ ಒಂದು ಸರ್ಕಾರ ಮಾಡದಿರುವಂತ ಕೆಲಸವನ್ನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಮಾಡ್ತಾ ಇದೆ. ನಾನು ಇವತ್ತು ಭಕ್ತಿಪೂರ್ವಕವಾಗಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಮತ್ತು ಶ್ರೀಮತಿ ಡಿ ವೀರೇಂದ್ರ ಹೆಗಡೆ ಅವರನ್ನು ನಾನು ಭಕ್ತಿಪೂರ್ವಕವಾಗಿ ಸ್ಮರಿಸಿಕೊಳ್ತೇನೆ. ಇವತ್ತು ಸರ್ಕಾರ ಮಾಡಕ್ಕಾಗಿರುವಂತ ಕೆಲಸ ಮಾಡ್ತೀವಿ. ಇವತ್ತು ಕೆರೆಗಳನ್ನ ಪುನರುಜ್ಜೀವನಗೊಳಿಸುವಂತಿರುವ ಎಷ್ಟು ಆ ಮಹಾನ್ ವ್ಯಕ್ತಿ ಈ ತಾಲೂಕಿಗೆ ಅಥವಾ ಈ ಪ್ರಾಂತ್ಯಕ್ಕೆ ಕೊಡುಗೆಯನ್ನು ಸಲ್ಲಿಸಿದ್ದಾರೆ, ಅದನ್ನ ಸ್ಮರಣೆ ಮಾಡಿಕೊಳ್ಳುವುದು. ಸುಮಾರು 140 ವರ್ಷದ ಹುಟ್ಟುಹಬ್ಬ ಅಂತೇಳಿ ನಾನು ಕೇಳ್ಪಟ್ಟೆ. ಈ ಒಂದು 140 ವರ್ಷದ ನಂತರ ಕೂಡ ಅವರನ್ನು ನಾವು ನೆನಪು ಮಾಡಿಕೊಳ್ತಾ ಇದ್ದೇವೆ ಅಂತ ಹೇಳಿದ್ರೆ ಅದು ನಿಜಕ್ಕೂ ಅವರ ಕೊಡುಗೆ ಸಾಕಷ್ಟಿದೆ. ನಾವು ಸ್ಮರಣೆ ಮಾಡುವುದು ಅಂತ ಹೇಳಿದ್ರೆ ಸರ್ ಅವರು ಪ್ರಾಸ್ತಾವಿಕ ಮಾತಿನಲ್ಲಿ ಹೇಳಿದ್ರು, ಸ್ಮರಣೆ ಮಾಡಿಕೊಳ್ಳುವುದು ಅಂತ ಹೇಳಿದ್ರೆ ಅವರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಊರಿಗೆ ಏನಾದರೂ ನೆನಪು ಮಾಡಿಕೊಳ್ಳುವಂತಹ ಕೊಡುಗೆಗಳನ್ನು ಕೊಡಬೇಕು ಮತ್ತು ನಮ್ಮಲ್ಲಿ ಅವರ ಜೀವನಾದರ್ಶಗಳನ್ನ ರೂಪಿಸಿಕೊಂಡು ನಡೆಯುವುದೇ ಒಂದು ನಿಜವಾದ ಸ್ಮರಣೆ ಅಂತ ನಾನು ಭಾವಿಸ್ತೇನೆ. ಆ ನಿಜವಾದ ಸ್ಮರಣೆ ಈ ಕಾರ್ಯಕ್ರಮದಲ್ಲಿ ಆಗ್ತಾ ಇದೆ ಅಂತ ಹೇಳುವಂಥದ್ದು ನಿಜಕ್ಕೂ ಅಭಿನಂದನೀಯವಾದಂಥದ್ದು. ಹಾಗೂ ಈ ಕಾರ್ಯಕ್ರಮಕ್ಕೆ ನಾನು ಇಲ್ಲಿ ಉದ್ಘಾಟನೆ ಮಾಡಲಿಕ್ಕೆ ಈ ವೇದಿಕೆಯಲ್ಲಿ ಅತ್ಯಂತ ಸಣ್ಣ ವ್ಯಕ್ತಿ ನಾನು. ನಮ್ಮ ಸಂಸ್ಥೆಯನ್ನು ಗುರುತಿಸಿ ಈ ವೇದಿಕೆಗೆ ನಮಗೆ ಉದ್ಘಾಟನೆಗೆ ಅವಕಾಶ ಮಾಡಿಕೊಟ್ಟಂತ ಕನ್ನಡ ಸಾಹಿತ್ಯ ಪರಿಷತ್ನ ಎಲ್ಲ ಪದಾಧಿಕಾರಿಗಳಿಗೆ, ಅಧ್ಯಕ್ಷರಿಗೆ ಹಾಗೂ ಇಲ್ಲಿ ಸೇರಿರುವಂತಹ ಎಲ್ಲ ಗಣ್ಯರಿಗೆ ನಾನು ಮತ್ತೊಮ್ಮೆ ಶಿರವಾಗಿ ಪ್ರಣಾಮವನ್ನು ಸಲ್ಲಿಸ್ತಾ ಎಲ್ಲರಿಗೂ ಕೂಡ ಕ್ಷೇತ್ರದ ಮಂಜುನಾಥ ಸ್ವಾಮಿ ಅನುಗ್ರಹಗಳನ್ನು ಕೇಳ್ತಾ ನನಗೆ ಮಾತಾಡಲಿಕ್ಕೆ ಹಾಗೂ ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ವಂದಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕುಶಾಲನಗರ ತಾಲೂಕಿನ ಕೂಡ್ಮಂಗ್ಳೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪರಿಸರ ಸಂಭ್ರಮ ಗೋಗ್ರೀನ್ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು. ಕುಶಾಲನಗರ ತಾಲೂಕಿನ ಕೂಡ್ಮಂಗ್ಳೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎಸ್ಟಿಎಂಸಿ, ರಾಷ್ಟ್ರೀಯ ಹಸಿರು ಪಡೆ ಏಕೋ ಕ್ಲಬ್, ರಾಷ್ಟ್ರೀಯ ಸೇವಾ ಯೋಜನಾ, ಸುಂಟಿಕೊಪ್ಪ ಜೇಸೆ ಘಟಕದ ವತಿಯಿಂದ ಭೂ ಮರುಸ್ಥಾಪನೆ, ಮರುಭೂಮೀಕರಣ ಮತ್ತು ಬರ ತಡೆಯುವಿಕೆ ಎಂಬ ಕೇಂದ್ರ ವಿಷಯದಡಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಶಾಲಾ ಆವರಣದಲ್ಲಿ ಗಿಡ ನೆಡುವ ಮೂಲಕ ಪರಿಸರ ಸಂಭ್ರಮ ನಮ್ಮ ನಡೆ ಪರಿಸರದೆಡೆಗೆ ಗೋ ಗ್ರೀನ್ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು. ರಾಷ್ಟ್ರೀಯ ಹಸಿರು ಪಡೆಯ ಜಿಲ್ಲಾ ನೋಡಲ್ ಅಧಿಕಾರಿಯಾದ ಸರ್ಕಾರಿ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯ ಟಿಜಿ ಪ್ರೇಮ್ಕುಮಾರ್, ಪರಿಸರ ಸಂರಕ್ಷಣೆಯು ಪ್ರತಿಯೊಬ್ಬರ ಕರ್ತವ್ಯವಾಗಿದ್ದು ಭವಿಷ್ಯದ ದೃಷ್ಟಿಯಿಂದ ನಾವು ಅರಣ್ಯ ಸಂರಕ್ಷಣೆಗಾಗಿ ಹೆಚ್ಚೆಚ್ಚು ಗಿಡ ಮರಗಳನ್ನು ಬೆಳೆಸುವ ಮೂಲಕ ಅರಣ್ಯ ಪ್ರದೇಶವನ್ನು ವೃದ್ಧಿಸುವ ಮೂಲಕ ಪರಿಸರ ಸಂರಕ್ಷಣೆಗೆ ಎಲ್ಲರೂ ಮುಂದಾಗಬೇಕೆಂದು ಕರೆ ನೀಡಿದರು. ಇಕೋ ಕ್ಲಬ್ನ ಉಸ್ತುವಾರಿ ಶಿಕ್ಷಕಿ ಬಿಡಿ ರಮ್ಯಾ, ಆರೋಗ್ಯಕರ ಜೀವನ ಮತ್ತು ಭೂಮಿಯ ಮೇಲಿನ ಜೀವನದ ಅಸ್ತಿತ್ವದಲ್ಲಿ ಪರಿಸರವು ಪ್ರಮುಖ ಪಾತ್ರ ವಹಿಸುತ್ತದೆ. ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಯು ನಮ್ಮ ಪರಿಸರವನ್ನು ಉಳಿಸುವುದು ಮತ್ತು ರಕ್ಷಿಸುವುದು ಮುಖ್ಯವಾಗಿದೆ ಎಂದರು. ಶಿಕ್ಷಕರಾದ ಕೆ ಗೋಪಾಲಕೃಷ್ಣ, ದಯಾನಂದ ಪ್ರಕಾಶ್, ಬಿಎನ್ ಸುಜಾತ, ಎಸ್ಎಂ ಗೀತಾ, ಅನ್ಸಿಲ ರೇಖಾ, ಕೆಟಿ ಸೌಮ್ಯ ಇದ್ದರು. ಇದಕ್ಕೂ ಮುನ್ನ ಶಾಲಾ ಮುಖ್ಯ ಶಿಕ್ಷಕ ಟಿಜಿ ಪ್ರೇಮ್ಕುಮಾರ್ ಪರಿಸರ ಸಂರಕ್ಷಣೆ ಕುರಿತು ವಿದ್ಯಾರ್ಥಿಗಳಿಗೆ ಪ್ರತಿಜ್ಞೆ ವಿಧಿ ಬೋಧಿಸಿದರು. ಪ್ರತಿಜ್ಞೆ ಸ್ವೀಕರಿಸುವುದೆಂದರೆ ಈ ನೆಲ, ಜಲ, ಅರಣ್ಯ
ವನ್ಯಜೀವಿಗಳು, ಜೀವ ಸಂಕುಲಗಳು ಹಾಗೂ ಜೀವ ಸಂಪತ್ತನ್ನು ಸಂರಕ್ಷಿಸುತ್ತೇವೆ. ನಾನು ನನ್ನ ಮನೆ ಹಾಗೂ ಶಾಲೆ ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಗಿಡ ನೆಟ್ಟು ಬೆಳೆಸುತ್ತೇನೆ. ಪರಿಸರಕ್ಕೆ ಯಾವುದೇ ರೀತಿಯಲ್ಲಿ ಧಕ್ಕೆಯನ್ನು ಉಂಟು ಮಾಡುವುದಿಲ್ಲ ಎಂದು ನಾನು ಈ ಮೂಲಕ ಪ್ರತಿಜ್ಞೆಯನ್ನು ಸ್ವೀಕರಿಸಿದ್ದೇನೆ. ನನ್ನ ನಿತ್ಯ ಜೀವನದಲ್ಲಿ ಪರಿಸರಕ್ಕೆ ಹಾನಿ ಉಂಟು ಮಾಡುವ ಪ್ಲಾಸ್ಟಿಕ್ ಬದಲಿಗೆ ಪರಿಸರ ಸ್ನೇಹಿ ವಸ್ತುಗಳಾದ ಬಟ್ಟೆ, ಸೆಣಬು ಇತ್ಯಾದಿ ವಸ್ತುಗಳನ್ನು ಬಳಸುತ್ತೇನೆಂದು ಈ ಮೂಲಕ ಪ್ರತಿಜ್ಞೆಯನ್ನು ಸ್ವೀಕರಿಸಿದ್ದೇನೆ. ಕೂಡ್ಲೂರು ಗ್ರಾಮ, ಕುಶಾಲನಗರ ತಾಲೂಕು, ಕೊಡಗು ಜಿಲ್ಲೆ. ನಮ್ಮ ಶಾಲೆಯ ಶಾಲಾಭಿವೃದ್ಧಿ ಸಮಿತಿ ಹಾಗೂ ವಿದ್ಯಾರ್ಥಿ ಸಂಘ ಮತ್ತು ಇಕೋ ಕ್ಲಬ್ ಪರಿಸರ ಸಂಘ, NSS ರಾಷ್ಟ್ರೀಯ ಸೇವಾ ಯೋಜನೆ, ಭಾರತ್ ಸ್ಕೌಟ್ಸ್ ಸಂಸ್ಥೆ ಹಾಗೂ ರೆಡ್ ರಿಬನ್ ಕ್ಲಬ್ ಎಲ್ಲ ಸಂಯುಕ್ತ ಆಶ್ರಯದಲ್ಲಿ ನಮ್ಮ ಕುಡುಮಂಗಳೂರು ಗ್ರಾಮ ಪಂಚಾಯಿತಿಯ ಎಲ್ಲ ಸಹಯೋಗದಲ್ಲಿ ಒಂದು ವಾರ ಕಾಲ ಪರಿಸರ ಜಾಗೃತಿ ಆಂದೋಲನವನ್ನು ಹಮ್ಮಿಕೊಳ್ತಾ ಇದ್ವಿ. ಅದರಲ್ಲಿ ಏನು ಪರಿಸರ ಸಂಭ್ರಮ 2024 ಅದರ ಅಂಗವಾಗಿ ನಾವೆಲ್ಲರೂ ಕೂಡ ಪರಿಸರವನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು, ಗಿಡ ನೆಟ್ಟು ಅದನ್ನು ಪೋಷಿಸಿ ಬೆಳೆಸ್ತಕ್ಕಂಥ ಜವಾಬ್ದಾರಿ ಎಲ್ಲರೂ ನಮ್ಮ ಮೇಲಿದೆ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಈ ಒಂದು ಸಂಭ್ರಮ ಆಚರಣೆಯಲ್ಲಿ ನಿಮ್ಮೆಲ್ಲರಿಗೂ ಪರಿಸರದ ಒಂದು ಶುಭಾಶಯಗಳನ್ನು ನೀಡ್ತಾ ಇದ್ದೀವಿ. ನಮ್ಮ ನಡೆ ಪರಿಸರ ಸಂರಕ್ಷಣೆ, ಹಸಿರೇ ಉಸಿರು, ಹಸಿರೇ ಬೈಸ್ಕಲ್ ಬಳಸಿ ಇಂಧನ ಉಳಿಸಿ, ಬೈಸ್ಕಲ್ ಬಳಸಿ ಮಾಲಿನ್ಯ ತಡೆಯಿರಿ, ಬೈಸ್ಕಲ್ ಬಳಸಿ ಮಾಲಿನ್ಯ ತಡೆಯಿರಿ. ಹಸಿರೇ ಗಿಡ ನೆಟ್ಟು ಪರಿಸರ ಉಳಿಸಿ, ಗಿಡ ನೆಟ್ಟು ಪಶ್ಚಿಮ ಘಟ್ಟಗಳ ಸಂರಕ್ಷಣೆ, ಜಲಮೂಲಗಳ ಸಂರಕ್ಷಣೆ, ಹಸಿರೇ ಪರಿಸರ ಸಂರಕ್ಷಣೆ, ಬೈಸ್ಕಲ್ ಬಳಸಿ ಇಂಧನ ಉಳಿಸಿ, ಬೈಸ್ಕಲ್ ಬಳಸಿ. ಹಸಿರು ಪಡೆ ಹಾಗೂ ಜೆಸಿ ಬೋಸ್ ಇಕೋ ಕ್ಲಬ್ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಸರ್ಕಾರಿ ನಮ್ಮ ಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಇದರ ಉದ್ದೇಶ ಅಂತ ಹೇಳಿದರೆ ಹಸಿರೀಕರಣ, ಅರಣ್ಯೀಕರಣ ಹಾಗೂ ಮರುಭೂಮಿ ಆಗುವುದನ್ನು ತಡೆಗಟ್ಟುವುದು. ನಾವು ಈಗಾಗಲೇ ಈ ಬೇಸಿಗೆಯಲ್ಲಿ ನಮಗೆ ಈ ಬಿಸಿಲಿನ ಒಂದು ತಾಪದ ಪರಿಚಯ ಆಗಿದೆ. ಕುಶಾಲನಗರದಲ್ಲೇ ನಾವು 38 ಡಿಗ್ರಿ ಸೆಲ್ಸಿಯಸ್ ತಾಪವನ್ನು ನೋಡಿದ್ದೇವೆ. ಇದೇ ರೀತಿ ಮುಂದುವರೆದರೆ ಇದು ಭೂಮಿಯ ಮೇಲೆ ಇರುವಂತಹ ಸರ್ವ ಜೀವ ಸಂಕುಲಕ್ಕೂ ಕೂಡ ಅಪಾಯ ಇದೆ ಅಂತ ನಾವು ಹೇಳ್ಬೋದು. ಅದರಿಂದ ಎಲ್ಲರೂ ಕೂಡ ನಾವು ಮನೆಯಲ್ಲಿರ್ಬೋದು ಅಥವಾ ಶಾಲೆಗಳಿರ್ಬೋದು, ಪ್ರತಿಯೊಂದು ಮಗು ಒಂದೊಂದು ಸಸ್ಯವನ್ನು ಬೆಳೆಸಿ ಅದನ್ನು ಪೋಷಿಸಿ ನಾವು ಹಸಿರೀಕರಣಕ್ಕೆ ನಾವೆಲ್ಲರೂ ಕೈ ಜೋಡಿಸಬೇಕು ಅಂತ ಕೇಳ್ಬೋದು. ಪ್ರಕೃತಿಗೆ ಎಲ್ಲರೂ ಕೈ ಜೋಡಿಸಿ ಎಲ್ಲ ಒಂದು ಗಿಡಗಳನ್ನು ಪ್ರತಿಯೊಂದು ಗಿಡವನ್ನು ನೆಟ್ಟು ಎಲ್ಲರೂ ಅದನ್ನು ಪೋಷಿಸಿದರೆ ಎಲ್ಲರಿಗೂ ಒಂದು ಒಳ್ಳೆಯ ಬೆಳಕು, ಒಳ್ಳೆಯ ಗಾಳಿ, ಒಳ್ಳೆಯ ಒಂದು ಪರಿಸರವನ್ನು ನಾವು ನೋಡ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ಈಗ ನೀವು ಹೋಗ್ರಾ, ನೀವು ಹೋಗ ಅಲ್ಲಿಗೆ ಹೋಗು, ಹಿಂದೆ ಬಂದರೆ ಇಲ್ಲಿಗೆ ಬಾರ, ನೀವು ಹೋಗ್ರಪ್ಪ, ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್.ಎಂ. ರಘುಕೋಟಿ, ಕುಶಾಲನಗರ. ಅಂಗನವಾಡಿ ಕ್ಷೀರಭಾಗ್ಯ ಯೋಜನೆಯ ಹಾಲಿನ ಪುಡಿಯ ಪ್ಯಾಕೆಟ್ ರಾಜಾರೋಷವಾಗಿ ಮಾರಾಟವಾಗುತ್ತಿರುವುದು ಪಾವಗಡ ತಾಲೂಕಿನಲ್ಲಿ ಬೆಳಕಿಗೆ ಬಂದಿದೆ. ಕ್ಷೀರಭಾಗ್ಯದ ಹಾಲು ಪುಡಿ ಪ್ಯಾಕೆಟ್ ಅಂಗಡಿಯಲ್ಲಿ ಮಾರಾಟ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹೌದು, ಪಾವಗಡ ತಾಲೂಕಿನ YN ಹೊಸಕೋಟೆ ಗ್ರಾಮದ ಪ್ರಮುಖ ಅಂಗಡಿಗಳಲ್ಲಿ ಅಂಗನವಾಡಿ ಕ್ಷೀರಭಾಗ್ಯ ಯೋಜನೆಯ ಹಾಲಿನ ಪುಡಿಯ ಪ್ಯಾಕೆಟ್ ರಾಜಾರೋಷವಾಗಿ ಮಾರಾಟವಾಗುತ್ತಿರುವುದು ಬೆಳಕಿಗೆ ಬಂದಿದೆ. MG ರಸ್ತೆಯ ಮೊದಲನೇ ತಿರುವಿನಲ್ಲಿರುವ ಗೌರಿಶಂಕರ್ ಪ್ರಾವಿಷನ್ ಸ್ಟೋರ್ನಲ್ಲಿ SKPT
ರಸ್ತೆಯ ಭೂಮ ಶ್ರೀನಿವಾಸ್ ಅವರ ಅಂಗಡಿಗಳಲ್ಲಿ ಹಲವಾರು ತಿಂಗಳಿಂದ ಬಾಣಂತಿಯರು ಮತ್ತು ಮಕ್ಕಳಿಗೆ ಸೇರಬೇಕಿದ್ದ ಹಾಲಿನ ಪುಡಿಯ ಪ್ಯಾಕೆಟ್ಗಳು ಅಕ್ರಮವಾಗಿ ಮಾರಾಟವಾಗುತ್ತಿದೆ. ಅಪೌಷ್ಟಿಕತೆಯನ್ನು ನಿವಾರಿಸಲು ಸರ್ಕಾರದಿಂದ ಉಚಿತವಾಗಿ ಪೂರೈಕೆಯಾಗುತ್ತಿರುವ ಹಾಲಿನ ಪುಡಿ ಪ್ಯಾಕೆಟ್ಗಳು ಸುಮಾರು 8 ಅಂಗಡಿಗಳಿಗೆ ಅಕ್ರಮವಾಗಿ ಪೂರೈಕೆಯಾಗಿ ಮಾರಾಟವಾಗುತ್ತಾ ಸರ್ಕಾರಿ ಯೋಜನೆಗಳು ದುರುಪಯೋಗಗೊಳಿಸುತ್ತಿದ್ದಾರೆ. ಈ ಬಗ್ಗೆ ಸಂಶಯಗೊಂಡ ಕೆಲವು ಪತ್ರಕರ್ತರು ಪರಿಶೀಲಿಸಿ ಸಿಡಿಪಿಒ ಸುನೀತಾ ಅವರಿಗೆ ಮಾಹಿತಿ ನೀಡಿದಾಗ ಅವರು ಅಕ್ರಮವಾಗಿ ಮಾರಾಟ ಮಾಡುತ್ತಿದ್ದ ಅಂಗಡಿಗಳ ಮೇಲೆ ದಾಳಿ ನಡೆಸಿ ಸಾಕಷ್ಟು ಹಾಲಿನ ಪುಡಿ ಪ್ಯಾಕೆಟ್ಗಳನ್ನು ವಶಕ್ಕೆ ಪಡೆದುಕೊಂಡರು. ಇನ್ನು ಕೆಲವು ಅಂಗನವಾಡಿ ಕೇಂದ್ರಗಳ ಶಿಕ್ಷಕಿಯರು ಮತ್ತು ಸಹಾಯಕಿಯರು ಅಂಗಡಿಗಳಿಗೆ ಸರಬರಾಜು ಮಾಡುತ್ತಿರಬಹುದು ಎಂಬ ಅನುಮಾನವೂ ಇದೆ ಮತ್ತು ಅದೇ ರೀತಿ ಹೋಬಳಿಯ ವಿವಿಧ ಅಂಗನವಾಡಿ ಕೇಂದ್ರಗಳಲ್ಲಿ ಅಕ್ರಮ ನಡೆದಿರುವ ಸಾಧ್ಯತೆ ಇದ್ದು, ಆದ ಕಾರಣ ಸಿಡಿಪಿಒ ಸುನೀತಾ ಅವರು ವೈಎನ್ ಹೊಸಕೋಟೆ ಗ್ರಾಮದ ಅಂಗನವಾಡಿ ಕೇಂದ್ರಗಳಲ್ಲಿ ದಾಖಲೆಗಳು ಮತ್ತು ಸಾಮಗ್ರಿಗಳನ್ನು ಪರಿಶೀಲಿಸಿ ನಂತರ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದೆಂದು ತಿಳಿಸಿದರು. ತೋಳಿ ಮೇಡಮ್ ತೋಳಿ ಅವ್ರು ಕೊಡೋದು ಎಷ್ಟು ತಪ್ಪು, ನೀವು ತಗೊಂಡೋಗಿ ಮಾರೋದು ಅಷ್ಟೇ ತಪ್ಪು. ఇంటికంటే ఎట్లమ్మా మారుతావు, ఎట్లమ్మా అమ్ముతుంది, ఇంటికంటే తీసుకొని ఎట్లమ్మా అమ్ముతున్నావు? అమ్మ నాకు ఇవన్నీ వద్దు, నీకు అమ్మనోళ్ళు చెప్తే నేను ఇంకేం మాట్లాడు, మీరు అమ్మనోళ్ళు మాకు చెప్తే తీరాల, ఇది కండిషన్ అనుకో. ఇసేది కాదు, ఎవరు అమ్మిండే వాళ్ళు నువ్వు చెప్పి తీరాల. ಪಾಪ ಗೌರ್ಮೆಂಟ್ ಅಂಗನವಾಡಿಯಲ್ಲಿ ಕೊಡ್ತಾರಲ್ಲ ಮಾಡ್ತಾವ್ರ ಮಾರಂಗಿಲ್ಲ, ಮಕ್ಳು ತಿನ್ನೋದ್ರಿ ಅದು. అదే కరెక్ట్. తీసుకునేది ఎంత తప్పు అంటే అంత ఇది కాదు. మీరు తీసుకునేది పక్కా ఉంది, మీకు ఎవరైతే పక్కా తెలుసు, ఆ విచారం నాకు కూడా తెలుసు. ನನ್ನ ಹೆಸರು ಸುನೀತಾ ಅಂತ. ನಾನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಿಡಿಪಿಒ ಪಾವಗಡದಲ್ಲಿ ವೈನ್ ಹೊಸಕೋಟೆ ಊರಿನಲ್ಲಿ ಹಾಲಿನ ಪುಡಿ ಅಂಗನವಾಡಿಗಳಲ್ಲಿ ಮಕ್ಕಳಿಗೆ ಉಚಿತವಾಗಿ ಸರಬರಾಜು ಮಾಡ್ತಾ ಇರುವಂತಹ ಹಾಲಿನ ಪುಡಿ ಬೇರೆ ಅಂಗಡಿಗಳಲ್ಲಿ, ಖಾಸಗಿ ಅಂಗಡಿಗಳಲ್ಲಿ ಮಾರಾಟಕ್ಕೆ ಸಿಗ್ತಾ ಇದೆ ಅನ್ನುವಂತಹ ಮಾಹಿತಿಯನ್ನು ಪಡೆದುಕೊಂಡು ಇದನ್ನು ಅಲ್ಲಿ ರೈಡ್ ಮಾಡಲಾಗಿ ಗೋಮ ಸೀನಪ್ಪ ಅವರ ಅಂಗಡಿ ಮತ್ತು ಗೌರಿಶಂಕರ್ ಪ್ರಾವಿಷನ್ ಸ್ಟೋರ್ನಲ್ಲಿ 3 ಪ್ಯಾಕೆಟ್ಗಳು ನಮಗೆ ಸಿಕ್ಕಿದೆ. ಇದರ ಬಗ್ಗೆ ನಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಯಾವ ರೀತಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನು ನಾವು ಕ್ರಮ ತಗೊಂಡು ನಂತರ ನಿಮಗೆ ಮಾಹಿತಿಯನ್ನು ನೀಡ್ತೀವಿ. ಮೇಡಮ್, ಈಗ ಅವರು ಸ್ಟಾಕ್ ಚೆಕ್ ಮಾಡಾರ ನೀವು? ಸ್ಟಾಕ್ಸ್ ಎಲ್ಲ ಚೆಕ್ ಮಾಡ್ತೀವಿ. ಪ್ರತಿ ತಿಂಗಳು ನಮ್ಮ ಮೇಲ್ವಿಚಾರಕಿಯರು ಅವರ ಒಂದು ಸ್ಟಾಕ್ಸನ್ನು ಮತ್ತು ಏನು ಫಲಾನುಭವಿಗಳಿಗೆ ಮನೆಗೆ ವಿತರಣೆ ಮಾಡುವಂತಹ ಆಹಾರ ಪದಾರ್ಥಗಳು ಮತ್ತು ಅಲ್ಲಿ ಶಾಲೆಯಲ್ಲಿ ಅಂಗನವಾಡಿಗಳಲ್ಲಿ ಕೊಡಬೇಕಾಗಿರುವಂತಹ ಅಂಗನವಾಡಿ ಪದಾರ್ಥಗಳ ಬಗ್ಗೆ ಪ್ರತಿ ತಿಂಗಳು ಎಲ್ಲ ಚೆಕ್ ಮಾಡಿ. ಮೇಡಮ್, ಇದು ಪದೇ ಪದೇ ನಡೀತಾನೆ ಇರುತ್ತೆ, ಬಟ್ ಇದನ್ನು ನಾವು ಕೊನೆಗಾಣಿಸ್ಲಿಕ್ಕೆ ಆಗ್ತಾ ಇಲ್ಲ. ಇದ್ರ ಬಗ್ಗೆ ನೀವು ಯಾವ ರೀತಿ ಕ್ರಮ ಕೈಗೊಳ್ತೀರಾ? ಈಗ ನನ್ನ ಗಮನಕ್ಕೆ ಮೊದಲನೇ ಬಾರಿಗೆ ಇದು ಬಂದಿದೆ. ಬಂದಿದ ತಕ್ಷಣ ನಾನು ಇದ್ರ ಬಗ್ಗೆ ಕ್ರಮ ತಗೊಂಡಿದ್ದೀನಿ. ಅಂದರೆ ನಾನು ಪ್ರಾಥಮಿಕವಾಗಿ ಏನು ಕ್ರಮ ತಗೋಬೇಕು ಅದನ್ನು ತಗೊಂಡಿದ್ದೀನಿ, ಮಾಹಿತಿಯನ್ನು ತಗೊಂಡಿದ್ದೀನಿ. ಇನ್ಮೇಲೆ ಏನು ಮಾಡಬಹುದು ಅನ್ನೋದನ್ನು ಕ್ರಮ ತಗೊಂಡು ನಿಮ್ಮ ಮಾಹಿತಿ. ಈಗ ಅಂಗಡಿ ಮಾಲೀಕರ ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ತೀರಾ? ಅಂಗಡಿ ಮಾಲೀಕರ ಮೇಲೆ, ಖಾಸಗಿ ಒಡೆತನದ ಅಂಗಡಿಗಳ ಮೇಲೆ ಯಾವ ರೀತಿಯಾದಂಥ ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಇದರ ಬಗ್ಗೆ ನಾನು ಹೆಚ್ಚಿನದಾಗಿ ಮಾಹಿತಿ ಪಡೆದುಕೊಂಡು ನಂತರ ಏನು ಮಾಡಬಹುದು ಆ ರೀತಿಯಾದಂಥ ಕ್ರಮ ತಗೊಳ್ತೀನಿ. ನಂತರ ಈ ಒಂದು ಪ್ರಕರಣ ನಡೆದಿರುವಂಥದ್ರ ಬಗ್ಗೆ ನಮ್ಮ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರಿಗೆ, ಈ ಪಾವಗಡ ತಾಲೂಕಿನಲ್ಲಿರುವಂಥ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಈ ಒಂದು ಪ್ರಕರಣದ ಬಗ್ಗೆ ಒಂದು ಗಮನ ಸೆಳೆದು ಇದ್ರ ಬಗ್ಗೆ ಕಟ್ಟುನಿಟ್ಟಾದ ಒಂದು ಮಾಹಿತಿಯನ್ನು ಮತ್ತು ಇನ್ಸ್ಟ್ರಕ್ಷನನ್ನು ಕೊಟ್ಬಿಟ್ಟು ಈ ರೀತಿಯಾಗಿ ಮತ್ತೆ ಮರುಕಳಿಸದೇ ಇರೋ ಹಾಗೆ ಒಂದು ಎಚ್ಚರವನ್ನು ನೀಡ್ತೀನಿ ಅಂತ ಹೇಳಿ ಥ್ಯಾಂಕ್ ಯು ಮೇಡಮ್. ನ್ಯೂಸ್ ಸಂಗಮಕ್ಕಾಗಿ ಅನಿಲ್ ಯಾದವ್, ಪಾವಗಡ, ತುಮಕೂರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ನೈಋತ್ಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ನಡೆಯಿತು. ಕ್ಯಾರ್ಪೇಟೆ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಧರ್ಮಪ್ರಭು ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ ಜನ್ಮದಿನವನ್ನು ಆಚರಿಸಿದರು. ಪಾವಗಡ ತಾಲೂಕಿನ ವೈಎನ್ ಹೊಸಕೋಟೆ ಗ್ರಾಮದ ಪ್ರಮುಖ ಅಂಗಡಿಗಳಲ್ಲಿ ಅಂಗನವಾಡಿ ಕ್ಷೀರಭಾಗ್ಯ ಯೋಜನೆಯ ಹಾಲಿನ ಪುಡಿ ಪ್ಯಾಕೆಟ್ ಕಂಡುಬಂದಿದೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.